ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ಕರುಣಾಸಂಧಿಯಲ್ಲಿ 5ನೇ ಪದ್ಯ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು ರಮಾಧವನುಲಿಸಲರಿಯದೆ ಪಾಮರರು ಬಳಲು ಬರು ಭವದೊಳಗೆ. ದೇವರ ಕರುಣೆಯನ್ನ ತೋರಿಸುವ ಮತ್ತೊಂದು ಪದ ಇದು. ನಾವು ಮಲ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಪರಮಾತ್ಮನ ಕುರಿತಾದ ಹಾಡುಗಳನ್ನ, ಭಗವಂತನ ಮಹಿಮೆಗಳನ್ನ ತಿಳಿಸಿಕೊಡುವ ಹಾಡುಗಳನ್ನ ಹೇಳ್ತಾ ಇದ್ರೆ ಪರಮಾತ್ಮ ಅದನ್ನ ಕೂತ್ಕೊಂಡು ಕೇಳ್ತಾನಂತೆ. ಕುಳಿತು ಕೇಳುವ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಹಾಗೆ ಕುಳಿತು ಅಂದ್ರೆ ಕೂತ್ಕೊಂಡು ಅಂತ ಅರ್ಥ. ಕುಳಿತು ಪಾಡಲು, ನಾವು ಕೂತ್ಕೊಂಡು ಹಾಡು ಹೇಳಿದ್ರೆ ಪರಮಾತ್ಮ ನಿಂತ್ಕೊಂಡು ಕೇಳ್ತಾನಂತೆ. ನಿಂತರೆ ನಲಿವ, ನಾವು ನಿಂತ್ಕೊಂಡು ಹಾಡು ಹೇಳಿದ್ರೆ ದೇವರು ನರ್ತನ ಮಾಡ್ತಾ ಕೇಳ್ತಾನಂತೆ. ವ್ಯಾಸರಾಜರ ಚರಿತ್ರೆಯಲ್ಲಿ ಕೇಳ್ತೀವಿ ನಾವು, ಗುರುಗಳು ಹಾಡು ಹೇಳಿದ್ರೆ ಪರಮಾತ್ಮ ನರ್ತನ ಮಾಡಿದ್ದು ಹಾಗೆ ಅಂತ. ನಲಿದರೆ ಒಲಿವೆ ನಿಮಗೆಂಬ ಹಾಗೆಂತ, ನಾವು ನರ್ತನ ಮಾಡ್ತಾ ಹಾಡು ಹೇಳಿದ್ರೆ ದೇವರು ನಮಗೆ ಒಲಿತಾನಂತೆ. ಅದರಿಂದ ನಾಚಿಕೆಯನ್ನು ಬಿಟ್ಟು ನರ್ತನ ಮಾಡಿ ಅಂತ ಹೇಳ್ತಾರೆ. ನಾಚಿಕೆ ಪಡಬೇಡಿ ಅಂತ. ದೇವರನ್ನ ಕುರಿತು ಏನೇ ಕಾರ್ಯ ಮಾಡಿದಾಗಲೂ ಕೂಡ ನಾಚಿಕೆಯನ್ನು ಪಡಬಾರದು ಹಾಗೆ ಅಂತ ಅದಕ್ಕಾಗಿ ತಿಳಿಸ್ತಾ ಇದ್ದಾರೆ. ದೇವರ ದರ್ಶನ ನಮಗೆ ಆಗಬೇಕು ಅಂದ್ರೆ ಇದೆಲ್ಲವನ್ನು ನಾವು ಮಾಡಬೇಕು ಹಾಗೆ ಅಂತ. ಅದರಿಂದ ಪರಮಾತ್ಮ ಅವನು ಸುಲಭ ಅಂತ ಹೇಳ್ತಾರೆ ನೋಡಿ. ಅಂತ ಪರಮಾತ್ಮನನ್ನ ದರ್ಶನವನ್ನ ಪಡೆಯೋದೇ ನಮ್ದು ಗುರಿ. ನಿನ್ನೆ ವಿಚಾರ ಮಾಡಿದ್ದೀವಿ. ಗುರುಗಳು ಮತ್ತೆ ಮತ್ತೆ ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಒಲಿವೆ ನಿಮಗೆಂಬ, ಅಂತ ಪರಮಾತ್ಮನನ್ನ ಕಾಣುವುದಕ್ಕಾಗಿ ನಾವು ನಿತ್ಯ ಕರ್ಮಾನುಷ್ಠಾನವನ್ನು ಮಾಡ್ತಾ ಇದ್ದೀವಿ. ಅದು ದೇವರ ಪೂಜೆ, ತುಳಸಿ ಪೂಜೆ, ಅಡಿಗೆ ಇರ್ಬೋದು, ಏನೇ ಇರ್ಬೋದು, ಎಲ್ಲವೂ ಕೂಡ ಯಾತಕ್ಕೆ ದೇವರು ಈ ಕರ್ಮ ಮಾಡಿದಾಗ, ಇವತ್ತು ನಾವು ಈ ಕರ್ಮವನ್ನು ಮಾಡಿದಾಗ ದೇವರು ಒಲಿತಾನಾ ಹಾಗೆ ಅಂತ ನಮಗೆ ಪರೀಕ್ಷೆ. ಅದು ಒಲಿದಿಲ್ಲ ಅಂದ್ರೆ ನೀನೋ ಕರೆಕ್ಷನ್ ಮಾಡಿಕೊಂಡು ಮುಂದೆ ಮಾಡ್ತಾ ಹೋಗ್ಬೇಕು. ಅದರಿಂದ ದೇವರನ್ನ ಒಲಿಸಿಕೊಳ್ಳುವ ಒಂದು ವಿಧಾನವನ್ನ ಗುರುಗಳು ಇಲ್ಲಿ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ಏನೇ ಕಾರ್ಯ ಮಾಡಿದಾಗಲೂ ಕೂಡ ದೇವರನ್ನ ಸ್ಮರಿಸ್ತಾ ದೇವರ ಗಾನವನ್ನ ಹೇಳ್ತಾ ಇರಬೇಕು ಹಾಗೆ ಅಂತ. ಇಲ್ಲ ನಾವು ದೇವರು ಇದ್ದಾನೋ ಅಥವಾ ದೇವರು ವಿಚಾರ ಮಾಡ್ಬೇಕೋ, ದೇವರನ್ನ ಒಲಿಸ್ಕೋಬೇಕೋ, ನಮಗೇನಾಗ್ಬಿಟ್ಟಿದೆ ಅಂದ್ರೆ ದೇವರು ಒಲಿಯೋದೇ ಬೇಡ ಅಂತ ಅಂದ್ಬಿಟ್ಟಿದೆ. ಏನೋ ನಾವು ಪಾಡಿಗೆ ದೇವರ ಕರ್ಮ ಮಾಡ್ತಾ ಇರೋಣ, ದೇವರು ಒಲಿಯೋದು ಬೇಡ ಅಂತ ಇಲ್ಲ ಹೇಗೆ ಹೇಳ್ತೀರಿ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಒಲಿಬೇಕು ಅಂದ್ರೆ ನಾವು ಕೇಳೋದೇ ಇಲ್ಲಲ್ಲ ಹಾಗೆ ಅಂತ. ದೇವರು ಒಲಿಬೇಕಂದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ದರ್ಶನ ಕೊಡು ಹಾಗೆ ಅಂತ. ದರ್ಶನ ಕೊಡ್ಬೇಕಂದ್ರೆ ಗುರುಗಳು ಹೇಳ್ತಾರೆ ನೋಡಿ, ಈ ತರ ಸದಾ ದೇವರ ಚಿಂತನೆ, ಸ್ತೋತ್ರ, ಹಾಡು ಇದೆಲ್ಲ ಆಗಬೇಕು ಹಾಗೆ ಅಂತ. ಅದರಿಂದ ಪರಮಾತ್ಮ ಸುಲಭನೋ ಹರಿ, ತನ್ನ ಭಕ್ತರಿಗೆ ತುಂಬಾ ಸುಲಭ ಅಂತ. ತನ್ನವರುನು ಅರೆಗಳಿಗೆ ಬಿಟ್ಟಗಲನು, ತನ್ನ ಭಕ್ತರನ್ನ ಅವನು ಬಿಟ್ಟು ಹೋಗೋದೇ ಇಲ್ಲ. ಅದರಿಂದಲೇ ಮನೆಯಲ್ಲಿ ದಾಸರ ಸಂಕೀರ್ತನೆ ನಿರಂತರ ಆಗ್ಬೇಕು, ಆ ಭಜನಾ ಕಾರ್ಯಕ್ರಮ ಅಂತ. ಮನೆಗಳಲ್ಲಿ ತಿರುಗುವ ಅಂತ ಹಿಂದೆ ಬಂದಿತ್ತು. ಅದರಿಂದ ಮನೆಯಲ್ಲೇ ನಾವು ಭಜನಾ ಕಾರ್ಯಕ್ರಮಗಳನ್ನ, ಪಾರಾಯಣ ಕಾರ್ಯಕ್ರಮಗಳನ್ನ ನಾವು ಮಾಡಿದರೆ ಪರಮಾತ್ಮ ದರ್ಶನ ಆಗ್ತದೆ. ಇದು ದೇವರ ದರ್ಶನಕ್ಕೆ ಸುಲಭ ಉಪಾಯ ಹಾಗೆ ಅಂತ. ಕಲಿಯುಗದಲ್ಲಿ ವಿಶೇಷವಾಗಿ ನಾಮ ಸಂಕೀರ್ತನೆ ಅದು ಜನ ಎಲ್ಲ ಒಟ್ಟು ಸೇರಿ ಮಾಡ್ಬೇಕು. ಅದು ಒಬ್ಬೊಬ್ಬರೇ ಮಾಡೋದಕ್ಕಿಂತ ಒಟ್ಟು ಸೇರಿ ಮಾಡಿದ್ರೆ ಪುಣ್ಯ ಜಾಸ್ತಿ ಹಾಗೆ ಅಂತ. ಅದರಿಂದ ಮನೆಗಳಲ್ಲಿ ಸೇರಬೇಕು, ಬ್ರಾಹ್ಮಣರು ಒಟ್ಟು ಸೇರಬೇಕು. ಒಟ್ಟು ಸೇರಿ ಪಾರಾಯಣಗಳನ್ನ, ಭಜನೆಗಳನ್ನ ಮಾಡತಕ್ಕದ್ದು ಹಾಗೆ ಎಂಬ ಒಂದು ವಿಚಾರವನ್ನ ಗುರುಗಳು ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ನೋಡಿ. ಇದು ಯಾವತ್ತೋ ಗುರುಗಳು ಹೇಳಿದ್ದು, ಇವತ್ತು ಮನೆಯಲ್ಲಿ ಏನಾದ್ರು ನಡೀತದೆ ಹಾಗೆಂದ್ರೆ ಗುರುಗಳು ಮಾಡಿದ ಉಪದೇಶದ ಪ್ರಭಾವ ಅದು ಹಾಗೆ ಅಂತ ನಾವು ಭಾವಿಸಬೇಕು. ಅಂತ ಪರಮಾತ್ಮನ ಒಲುಮೆ
ಅಂದ್ರೆ ಪರಮಾತ್ಮನ ದರ್ಶನ ಅದು ನಮ್ಮ ಮುಖ್ಯ ಗುರಿ. ಆ ದೇವರು ಅವನು ಅವ್ಯಕ್ತ ಸ್ವಭಾವ, ದೇವರು ಕಣಿಗೆ ಕಾಣಿಸೋದಿಲ್ಲ. ಅಂತ ಪರಮಾತ್ಮನನ್ನ ಕಾಣಿಸುವಂತೆ ಮಾಡುವ ಪ್ರಯತ್ನ ನಮ್ಮದು. ಅದನ್ನ ಪರಮಾತ್ಮ ಧೈರ್ಯದಿಂದಲೇ ನಾವು ಮಾಡಬೇಕು. ಆ ಪ್ರಯತ್ನವೂ ದೇವರ ಅಧೀನವೇ. ಅದಕ್ಕೆ ದೇವರು ಗುರುಗಳು ಈ ಒಂದು ಮಾರ್ಗವನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಹಾಗೆ ವಿದ್ಯಾಮಾನ್ಯ ತೀರ್ಥರು ಈ ಒಂದು ವಿಚಾರ ಬಂದಾಗ ಗುರುಗಳು ಹೇಳ್ತಾ ಇದ್ರು, ಅವರಿಗೆ ವಯಸ್ಸಾಗಿತ್ತು. ವಯಸ್ಸಾಗಿದ್ದಾಗ ಅವರಿಂದ ಕುಡ್ಲಿಕ್ಕಾಗಲ್ಲ. ಅವರು ಮಲಗ್ಕೊಂಡು ಹಾಡು ಹೇಳ್ತಾ ಇರಾರಂತೆ. ಜನ ಬಂದು ಕೇಳಿದ್ರಂತೆ, ಸ್ವಾಮಿ ನೀವು ಮಲಗ್ತಾ ಯಾಕೆ ಹಾಡು ಹೇಳ್ತಾ ಇದ್ದೀರಿ ಹಾಗೆಂಬ ಬಂದಾಗ ಗುರುಗಳು ಈ ಒಂದು ಪದ್ಯವನ್ನ ತೆಗೆದು, ನೋಡಪ್ಪ, ನಾನು ಮಲ್ಕೊಂಡು ಹಾಡು ಹೇಳಿದ್ರೆ ದೇವರು ಕೂತ್ಕೊಂಡು ಕೇಳ್ತಾನಂತೆ. ದೇವ್ರು ಯಾಕೆ ಶ್ರಮ ಕೊಡ್ಬೇಕು ಅಂತ ನಾನು ಮಲ್ಕೊಂಡು ಹಾಡು ಹೇಳ್ತಾ ಇದ್ದೀನಿ, ದೇವ್ರು ಕೂತ್ಕೊಂಡು ಕೇಳಲಿ ಹಾಗೆ ಅಂತ ಹೇಳ್ತಾ ಇದ್ರು. ಹಾಗೆ ಅಂದ್ರೆ ಈ ಒಂದು ವಿಚಾರಗಳನ್ನೆಲ್ಲ ಗುರುಗಳು ಹೇಗೆ ತೆಗೆದುಕೊಂಡಿದ್ದಾರೆ, ಹೇಗೆ ಅನುಸಂಧಾನಕ್ಕೆ ತರ್ತಾರೆ. ನಮ್ಮಲ್ಲಿ ಎರಡು ಮುಖ್ಯ, ಒಂದು ವಿಚಾರ, ಇನ್ನೊಂದು ಆಚಾರ. ಬರೀ ವಿಚಾರ ಮಾತ್ರ ಉಪಯೋಗ ಇಲ್ಲ ಅಂತಾರೆ. ಬರೀ ಕೇಳ್ತಾ ಕೂತಿದ್ರೆ ಏನು ಉಪಯೋಗ? ಮನಸ್ಸಿನಲ್ಲಿ ಏನೋ ಒಂದು ಬದಲಾವಣೆ ತರದೆ ಬರೀ ಕೇಳ್ತಾ ಕೂತಿದ್ರೆ ಏನು ಉಪಯೋಗ? ವಿಚಾರ ಅದು ಯಾವುದಕ್ಕೆ ಕಾರಣ ಆಗಬೇಕು? ಆಚಾರಕ್ಕೆ ಕಾರಣ ಆಗಬೇಕು. ನಮ್ಮಲ್ಲಿ ಥಿಯರಿ, ಪ್ರಾಕ್ಟಿಕಲ್ ಅಂತ ಎರಡು ಹೇಳಿಕೊಡ್ತಾರೆ ನೋಡಿ. ಥಿಯರಿಯೂ ಬೇಕು, ವಿಚಾರವೂ ಬೇಕು, ಪ್ರಾಕ್ಟಿಕಲು ಬೇಕು, ಆಚಾರವೂ ಬೇಕು. ಅದರಿಂದ ಸದಾಚಾರ ಸಂಪನ್ನರಾಗಿ, ಸದಾಚಾರ ಸಂಪನ್ನರು ಅಂತ ಆಗಬೇಕು ಅಂದ್ರೆ ಮೊಟ್ಟ ಮೊದಲು ಮನಸ್ಸನ್ನ ದೇವರಿಗೆ ಕೊಡಬೇಕು. ಮನಸ್ಸನ್ನ ದೇವರಿಗೆ ಕೊಡದವ ಅವನು ದುರಾಚಾರಿ. ಇಲ್ಲೇ ಮುಂದೆ ಬರುತ್ತದೆ, ಅವನಿಗೆ ಬೇರೆಗೆ ಸ್ವರ್ಗವನ್ನು ಕೊಡ್ತಾನೆ ಹೊರತು ಮನಸ್ಸನ್ನ ಕೊಡದೆ ಏನೇ ಮಾಡಿದ್ರು ಕೂಡ, ಎಷ್ಟೇ ಉತ್ತಮ ಕಾರ್ಯ ಅಂತ ಮಾಡಿದ್ರು ಕೂಡ ಮನಸ್ಸು ಮಾತ್ರ ಎಲ್ಲೋ ಇತ್ತು ಹಾಗೆ ಅಂದ್ರೆ ದೇವರು ದೂರ ಹೋಗ್ಬಿಡ್ತಾನೆ. ಆದರೆ ಮಾಡಿದ ಕಾರ್ಯ ಸಣ್ಣದಾಗಿದ್ರೂ ಕೂಡ ಮನಸ್ಸು ದೇವರಲ್ಲಿ ಇಟ್ಟು ಮಾಡಿದರೆ ದೇವರು ಹತ್ರ ಬರ್ತಾನೆ. ಇದು ವ್ಯತ್ಯಾಸ. ಅದರಿಂದ ದೇವರ ಸ್ಮರಣೆ ಅದು ಮುಖ್ಯ. ಹಾಗೆ ಅಂತ ಹಾಡು ಹೇಳ್ತೀವಿ, ಮನಸ್ಸು ಎಲ್ಲೋ ಇರ್ತದೆ, ಹಂಗ ಹಾಡು ಹೇಳಬಾರ್ದು. ಹಾಡು ಹೇಳುವಾಗ ಆ ಅರ್ಥ ಚಿಂತನೆ ಮಾಡ್ತಾ, ದೇವರ ಗುಣ ಚಿಂತನೆ ಮಾಡ್ತಾ, ದೇವರ ಸ್ಮರಣೆ ಮಾಡ್ತಾ. ದೇವರ ಸ್ಮರಣೆ ಅಂದ್ರೆ ಏನು? ದೇವರ ಗುಣ ಚಿಂತನೆ ಅಷ್ಟೇ. ಒಂದೊಂದು ಹಾಡಿನಲ್ಲಿ ಒಂದೊಂದು ಗುಣಗಳನ್ನ ಹೇಳ್ತಾ ಹೋಗ್ತಾ ಇರ್ತಾರೆ. ಆ ರೀತಿಯಾಗಿ ದೇವರ ಸ್ಮರಣೆ ಮಾಡ್ತಾ ನಾವು ಹಾಡೋ, ಸ್ತೋತ್ರವೋ, ಪಾರಾಯಣವೋ ಏನೇ ಇದ್ರು ಆ ರೀತಿಯಾಗಿ ಮಾಡಿದರೆ ಮಾತ್ರ ಪರಮಾತ್ಮನ ಅನುಗ್ರಹ, ದರ್ಶನ ನಮಗೆ ಆಗೋದು. ಹಾಗೆಂತ ನೋಡಿ, ಆ ದರ್ಶನಕ್ಕಾಗಿ ನಮ್ಮ ಪ್ರತಿ ದಿವಸದ ಪ್ರತಿ ಕರ್ಮದ ಪ್ರಯತ್ನ ಇರಬೇಕು ಹಾಗೆಂಬ ಅದನ್ನ ಗುರುಗಳು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅದನ್ನೇ ಮಲಗಿದ್ರೂ ಸರಿ, ಕೂತ್ರೂ ಸರಿ, ನಿಂತ್ರೂ ಸರಿ, ದೇವರ ಸ್ಮರಣೆಯನ್ನು ಬಿಡಬೇಡ ಎಂಬ ಅದಕ್ಕಾಗಿ ಇಷ್ಟೆಲ್ಲ ಹೇಳೋದು. ನೀನ್ ಹಿಂಗ್ ಮಾಡಿದ್ರೆ ದೇವರು ನಮಗಿಂತ ಒಂದು ಮೆಟ್ಲು ಮೇಲೆ ನಿಂತಿರ್ತಾನೆ. ನಾವು ಮಲಗಿದ್ರೆ ಅವನು ಕೂಡ್ತಾನೆ, ನಾವು ಕೂತ್ರೆ ಅವನು ನಿಲ್ತಾನೆ, ನಾವು ನಿಂತರೆ ಅವನು ನಲಿತಾನೆ, ನಾವು ನಲಿದರೆ ದೇವರು ಒಲಿತಾನೆ. ಹಾಗೆ ಅಂತ ಎಷ್ಟು ಚಂದ ಇದೆ ನೋಡಿ. ಈ ಅನುಸಂಧಾನಕ್ಕೆ ತುಂಬಾ ಉಪಯುಕ್ತವಾದ ಪದ್ಯಗಳು ಇಲ್ಲಿದೆ. ಹಾಗೆ ಅಂತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.